ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಡಿಯರ್ ವಿಲನ್ ಭಾಗ 2. ಚಳಿ ಚಳಿ ತಾಳೆನು ಈ ಚಳಿಯ ಎಂಬ ಹಾಡು ಆ ಮಧ್ಯರಾತ್ರಿ ಕಳೆದ ಸಮಯಕ್ಕೆ ಹಿತವಾಗಿಯೂ ದೇಹದಲ್ಲಿ ಉಷ್ಣ ಮತ್ತು ಕಾಮವನ್ನು ಉಂಟು ಮಾಡುವಂತೆಯೂ ಮೊಳಗುತ್ತಿರಲು, ಅದಕ್ಕೆ ತಕ್ಕಂತೆ ದೇಹಕ್ಕೆ ಅಂಟಿಕೊಂಡಿರುವ ಮೇಲುಡುಪು ಮತ್ತು ಕೀಳುಡುಪು ಮಾತ್ರ ಧರಿಸಿ ದೇಹದ ಮುಕ್ಕಾಲು ಭಾಗ ಹೊರಗೆ ಆಕರ್ಷಿತವಾಗಿ ಕಾಣುವಂತೆ ಬಳುಕುತ್ತಾ ನಲಿಯುತ್ತಾ ಸುಂದರವಾಗಿ ನೃತ್ಯ ಮಾಡುತ್ತಿದ್ದಳು ಒಬ್ಬಳು ಹೆಣ್ಣು. ಅವಳ ಹಿಂದೆ 4 ಮಹಿಳೆಯರು ಅದೇ ರೀತಿ ಬಟ್ಟೆ ಧರಿಸಿ ಅವಳೊಂದಿಗೆ ಸೇರಿ ನೃತ್ಯ ಮಾಡುತ್ತಿದ್ದರು. ಅದೊಂದು ಆಧುನಿಕ ಹಾಗೂ ಐಷಾರಾಮಿ ನೈಟ್ ಕ್ಲಬ್, ಶ್ರೀಮಂತರು ಮಾತ್ರ ಬಂದು ಹೋಗುವ ಸ್ಥಳ. ಸ್ವಲ್ಪ ಸಮಯದ ಮುಂಚೆಯಷ್ಟೇ ಬಹಳಷ್ಟು ಉದ್ಯಮಿಗಳು, ಸಿನಿಮಾ ಕ್ಷೇತ್ರದವರು ಎಲ್ಲರೂ ಅಲ್ಲಿ ಸೇರಿ ಕುಡಿಯುತ್ತಾ ನೃತ್ಯ ಮಾಡುತ್ತಾ ಕಾಲ ಕಳೆಯುತ್ತಿದ್ದರು. ಆದರೆ ಇದ್ದಕ್ಕಿದ್ದಂತೆ ಒಬ್ಬಾತ ಅಲ್ಲಿಗೆ ಬರುತ್ತಿದ್ದಾನೆ ಎಂಬ ಮಾಹಿತಿ ತಿಳಿದ ಕೂಡಲೇ ಆ ಕ್ಲಬ್ ಆಡಳಿತ ಮಂಡಳಿಯವರು ಅಲ್ಲಿದ್ದ ಎಲ್ಲರನ್ನೂ ಹೊಡೆದೋಡಿಸದಷ್ಟೇ ಬಾಕಿ ಹೊರಗೆ ಕಳುಹಿಸಿಬಿಟ್ಟರು. ಕಾರಣ, ಆ ಕ್ಲಬ್ನ ಮಾಲೀಕನೇ ಅವನು. ಕೆಲವು ಬಾರಿ ಅವನು ಒಂಟಿತನವನ್ನು ಬಯಸಿದಾಗ ಅದಕ್ಕೆ ತೊಂದರೆ ಕೊಡುವಂತೆ ಯಾರೂ ಇರಬಾರದು. ಮೀರಿ ಇದ್ದರೆ ಆಮೇಲೆ ಅವರು ಇರುವುದೇ ಇಲ್ಲ. ಇದಕ್ಕಾಗಿ ಅವನನ್ನು ಕೆಟ್ಟವನ ಎಂದು ಕೇಳಿದರೆ ಇಲ್ಲ. ಈಗಲೂ ಕೂಡ ಆ ಮಹಿಳೆಯರು ಅವನನ್ನು ಮರಳು ಮಾಡುವ ಪ್ರಯತ್ನದಲ್ಲಿ ತಮ್ಮ ದೇಹದ ಸೌಂದರ್ಯವನ್ನು ತೋರಿಸಿ ನೃತ್ಯ ಮಾಡುತ್ತಿದ್ದರು. ಆದರೆ ಅದೆಲ್ಲವೂ ವಿಫಲ ಎಂಬ ರೀತಿಯಲ್ಲಿ ಅವರಿಗೆ ಸ್ವಲ್ಪ ಎದುರಾಗಿ ಸೋಫಾದಲ್ಲಿ ಮಧ್ಯ ಮಣಿಯಾಗಿ ಕಾಲ್ಮೇಲೆ ಕಾಲು ಹಾಕಿ ಕುಳಿತು ಕೈಯಲ್ಲಿ ಒಂದು ಮದ್ಯದ ಗ್ಲಾಸ್ ಇಟ್ಕೊಂಡು ಒಂದೊಂದು ಸಿಪ್ಪನ್ನು ನಿಧಾನವಾಗಿ ಕುಡಿಯುತ್ತಿದ್ದ ದೇವ್ ಅಂದರೆ ಜಯದೇವ್. ಅವನ ಕಣ್ಣುಗಳು ಆ ಹೆಣ್ಣು ಮಕ್ಕಳನ್ನು ನೋಡುತ್ತಿದ್ದರೂ ಅದರಲ್ಲಿ ಸ್ವಲ್ಪವೂ ಮೋಹವಾಗಲಿ ಕಾಮವಾಗಲಿ ಇರಲೇ ಇಲ್ಲ. ಏನನ್ನೋ ಆಳವಾಗಿ ಯೋಚಿಸುತ್ತಿದ್ದವನ ಕಣ್ಣುಗಳಲ್ಲಿ ಕೋಪ ಮಾತ್ರ ಇತ್ತು. ಆ ಹೆಣ್ಣು ಮಕ್ಕಳು ಬೆಳಗಾಗುವವರೆಗೂ ಅವನ ಮುಂದೆ ಹೀಗೆ ಕುಣಿದರೂ, ಏಕೆ ಬಟ್ಟೆಯೇ ಇಲ್ಲದೆ ಕುಣಿದರೂ ಕೂಡ ಅವರನ್ನು ಹತ್ತಿರಕ್ಕೂ ಸೇರಿಸುವುದಿಲ್ಲ. ಅವನ ಬೆರಳ ತುದಿಯು ಯಾವುದೇ ಹೆಣ್ಣಿನ ಮೇಲೆ ಬೀಳುವುದಿಲ್ಲ. ಇದಕ್ಕಾಗಿ ಒಳ್ಳೆಯವನ ಎಂದು ಕೇಳಿದರೆ ಅದಕ್ಕೆ ಇಲ್ಲ ಎಂಬುದೇ ಉತ್ತರ. ಜಯದೇವ್ 28 ವರ್ಷದ ಉದ್ಯಮಿ ಎಂದು ಹೇಳಬಹುದು. ಅದನ್ನು ಮೀರಿ ನಿರ್ಮಾಪಕ, ಸಿನಿಮಾ ನಿರ್ದೇಶಕ ಮತ್ತು ಸದ್ಯಕ್ಕೆ ಪ್ರಪಂಚದ 3ನೇ ಅತಿ ಶ್ರೀಮಂತ ಎಂಬ ಅಂತಸ್ತನ್ನು ಪಡೆದವನು. ಕೈಗಾರಿಕಾ ಕ್ಷೇತ್ರದಿಂದ ಹಿಡಿದು ಸಿನಿಮಾ ವಲಯದವರೆಗೆ ಎಲ್ಲವೂ ಅವನ ಕೈಯಲ್ಲಿದೆ. ಎಲ್ಲವನ್ನು ಆಡಿಸುವವನು ಅವನೇ. ಅದಕ್ಕೆ ಕಾರಣ ಅವನ ಬುದ್ಧಿವಂತಿಕೆ. ಯಾವುದನ್ನು ಹೇಗೆ ಮಾಡಿದರೆ ಏನಾಗುತ್ತದೆ ಎಂದು ಅರಿತವನು. ಅದಕ್ಕಾಗಿ ಏನೋ 21ನೇ ವಯಸ್ಸಿನಲ್ಲಿ ಒಂಟಿಯಾಗಿ ತನ್ನ ಪ್ರಗತಿಯ ಪಯಣವನ್ನು ಪ್ರಾರಂಭಿಸಿದವನು ಈಗ ತನಗಾಗಿ ಒಂದು ಸಾಮ್ರಾಜ್ಯವನ್ನೇ ಸೃಷ್ಟಿಸಿಟ್ಟುಕೊಂಡಿದ್ದಾನೆ. ಪ್ರಾಮಾಣಿಕ ಹಾದಿಯಲ್ಲಿ ನಡೆದು ಸಾಧಿಸುತ್ತಾನೆ. ಅದು ಆಗದಿದ್ದರೆ ಅಸುರನಾಗಿ ಅವತಾರವನ್ನೆತ್ತಿಯಾದರೂ ಕೆಲವೊಂದನ್ನು ಪಡೆದೇ ತೀರುತ್ತಾನೆ. ಅವನನ್ನು ಕಂಡರೆ ಗೌರವವನ್ನು ಮೀರಿ ಭಯವೇ ಎಲ್ಲರನ್ನ ಆವರಿಸಿಕೊಳ್ಳುತ್ತದೆ. ತನಗೆ ಒಂದು ಬೇಕೆಂದರೆ ಯಾವುದೇ ಹಂತಕ್ಕಾದರೂ ಹೋಗುತ್ತಾನೆ. ಅದೇ ಸಮಯದಲ್ಲಿ ಅವನನ್ನು ವಿರೋಧಿಸಿದರೆ, ಯಾಕೆ ವಿರೋಧಿಸಿ ಒಂದು ಮಾತು ಮಾತನಾಡಿದರೂ ಕೂಡ ಪರಿಣಾಮಗಳು ಭೀಕರವಾಗಿರುತ್ತವೆ. ಹಾಗಂತ ತಕ್ಷಣವೇ ಕೊಂದು ಹಾಕುವ ಗುಂಪಿಗೆ ಸೇರಿದವನಲ್ಲ. ಸೇಡು ತೀರಿಸಿಕೊಳ್ಳುವುದನ್ನೇ ಹಲವು ವಿಧಗಳಲ್ಲಿ ಮಾಡುವವನು. ತನ್ನನ್ನು ವಿರೋಧಿಸಿದವರು ಪಡುವ ವೇದನೆಯನ್ನು ನೋಡಿ ನೋಡಿ ರಕ್ಷಿಸಿ ಆನಂದ ಪಡುತ್ತಾನೆ. ಇವೆಲ್ಲವನ್ನು ಮೀರಿ ಮಹಾ ಸೌಂದರ್ಯವಂತ ಎಂದು ಹೇಳಬಹುದು. ಮಹಿಳೆಯರೇ ಸೌಂದರ್ಯ ಎನ್ನುವವರು ಅವನನ್ನು ಕಂಡು ತಮ್ಮ ಹೇಳಿಕೆ ತಪ್ಪು ಎಂದು ಒಪ್ಪಿಕೊಂಡು ಅವನ ಅಂದವನ್ನು ಹೊಗಳುತ್ತಾರೆ. ಆ ಮಟ್ಟಿನ ಆಕರ್ಷಣೆ ಹೊಂದಿರುವವನು. ಅವನ ಆಕರ್ಷಣೆ ಎದುರು ನಿಂತಿರುವ ಶತ್ರುವನ್ನು ಮರಳು ಮಾಡುತ್ತದೆ. ಆ ಮಟ್ಟಿಗೆ ಅವನು ಸುಂದರವಾದವನು. ಸೌಂದರ್ಯ ಇರುವ ಕಡೆ ಅಪಾಯ ಇರುತ್ತದೆ ಎಂಬ ಮಾತಿಗೆ ಸಮನಾದವನು. 6 ಅಡಿಗೂ ಸ್ವಲ್ಪ ಹೆಚ್ಚಿನ ಎತ್ತರ, ದಟ್ಟವಾಗಿ ಗಾಳಿಗೆ ಹಾರುವ ಅಲೆಯಲೆಯಾದ ಕೇಶ, ವಜ್ರದಂತಹ ಮೈಕಟ್ಟು ಎಂಬ ಪದಕ್ಕೆ
ಅರ್ಥದಂತೆ ಕಟ್ಟುಮಸ್ತಾದ ದೇಹ, ಅಗಲವಾದ ಭುಜ, ಎದ್ದು ಕಾಣುವ ಮಾಂಸಖಂಡಗಳು, ಟ್ರಿಮ್ ಮಾಡಿದ ಗಡ್ಡ ಮೀಸೆ ಅವನ ಮುಖಕ್ಕೆ ಇನ್ನಷ್ಟು ಒಪ್ಪುವಂತಿತ್ತು. ಅವನ ಮೀಸೆಯ ಕೆಳಗೆ ಅಡಗಿರುವ ಸ್ವಲ್ಪ ದಪ್ಪನೆಯ ಕೆಂಪಾದ ತುಟಿಗಳನ್ನು ಬಗ್ಗಿಸಿ ಅವನು ಲಘುವಾಗಿ ಮುಗುಳ್ನಗುವ ಅಂದಕ್ಕೆ ಎಲ್ಲರೂ ಮರುಳಾಗಿ ಬಿಡುತ್ತಾರೆ. ಆದರೆ ಕೆಲವು ಬಾರಿ ಅದು ಭಯ ಹುಟ್ಟಿಸುತ್ತದೆ. ಅದು ಸಾಧಾರಣ ಮುಗುಳ್ನಗುವೋ ಅಥವಾ ಮರ್ಮದ ಮುಗುಳ್ನಗುವೋ ಎಂದು ಅವನಿಗೆ ಮಾತ್ರ ಗೊತ್ತು. ಇವೆಲ್ಲವನ್ನು ಮೀರಿ ಅವನ ಬೂದು ಬಣ್ಣದ ಕಣ್ಣುಗಳು. ಅವನು ಹೆಚ್ಚಾಗಿ ಬಾಯ್ಬಿಟ್ಟು ಮಾತನಾಡುವುದಿಲ್ಲ. ಕೈ ಬೆರಳುಗಳು ಮತ್ತು ಕಣ್ಣಿನ ಸನ್ನೆಗಳೇ ಅವನು ಏನು ಹೇಳಬರುತ್ತಿದ್ದಾನೆ ಎಂಬುದನ್ನು ತಿಳಿಸುತ್ತವೆ. ಅವನ ಬೆರಳಿನ ಚಲನೆಯು ಶತ್ರುಗಳನ್ನು ಹೆದರಿಸುತ್ತದೆ. ಕೈಗಾರಿಕಾ ಕ್ಷೇತ್ರದಲ್ಲಾಗಲಿ ಸಿನಿಮಾ ವಲಯದಲ್ಲಾಗಲಿ ಅವನ ಪೂರ್ಣ ಹೆಸರು ಇನ್ನೂ ಬಹಳಷ್ಟು ಜನರಿಗೆ ತಿಳಿದಿಲ್ಲ. ಅವನನ್ನು ಎಲ್ಲರೂ ಜೇಡಿ ಎಂದೇ ಕರೆಯುತ್ತಾರೆ. ಅವನ ಹೆಸರಿನ ಸಂಕ್ಷಿಪ್ತ ರೂಪವೇ ಜೇಡಿ. ದೇವ್ ಕನ್ಸ್ಟ್ರಕ್ಷನ್, ದೇವ್ ಗ್ರೂಪ್ಸ್, ಜೇಡಿ ಎಂಟರ್ಟೈನ್ಮೆಂಟ್ ಇವೆಲ್ಲದಕ್ಕೂ ಮಾಲೀಕ ಅವನು ಒಬ್ಬನೇ. ಅವನನ್ನು ವಿರೋಧಿಸುವವರನ್ನು ನಾಶ ಮಾಡಿಬಿಡುವುದರಿಂದ ಹಲವರಿಗೆ ಅವನು ಯಮನಂತೆ ಕಾಣುತ್ತಾನೆ. ಆದರೆ ಅವನಲ್ಲಿರುವ ಒಳ್ಳೆಯ ವಿಷಯ ಒಂದೇ ಒಂದು ವಿಷಯ, ಅದು ಹೆಣ್ಣಿನ ವಿಷಯ. ಹಮಲಿನಲ್ಲಿ ದೊಡ್ಡ ಹಮಲು ಹೆಣ್ಣಿನ ಹಮಲು ಎನ್ನುತ್ತಾರೆ. ಹೆಣ್ಣಿನ ಸೌಂದರ್ಯಕ್ಕೆ ಮರುಳಾಗದವನು ಯಾರೂ ಇಲ್ಲ ಎಂಬ ಮಾತನ್ನು ಪುಡಿ ಮಾಡಿದವನು ಆ ವಿಷಯದಲ್ಲಿ ಶ್ರೀರಾಮ ಎಂದೇ ಹೇಳಬಹುದು. ಅವನು ನೆನೆಸಿದರೆ ದಿನಕ್ಕೊಬ್ಬಳಂತೆ ಹಲವು ಮಹಿಳೆಯರೊಂದಿಗೆ ಸೇರಬಹುದು. ಆದರೆ ಹಣಕ್ಕಾಗಿ ಹಾಗೆ ಮಾಡುವುದು ಆ ಮಹಿಳೆಯರ ಬೆಲೆ ತನ್ನ ಪೌರುಷಕ್ಕೆ ಬೆಲೆ ಕಟ್ಟಿದಂತೆ ಎಂದು ಭಾವಿಸುವವನು. ಅಂತಹವನು ಇಂದು ಕಡು ಕೋಪದಿಂದಲೇ ಕುಳಿತು ತನ್ನ ಕೈಲಿದ್ದ ಮದ್ಯದ ಗ್ಲಾಸ್ನಿಂದ ಸ್ವಲ್ಪವೇ ಕುಡಿಯುತ್ತಿದ್ದನು. ಅವನ ಪಕ್ಕದಲ್ಲಿ ನಿಂತಿದ್ದನು ಕೈಲಾಶ್. ಅವನಾದರೋ ಆ ಮಹಿಳೆಯರನ್ನು ನೋಡಿ ಜೊಲ್ಲು ಸುರಿಸುತ್ತಿದ್ದನು. ಆಹಾ, ಎಂಥ ಇದ್ದಾರಪ್ಪ ಎಂದು ಆಸೆಯಿಂದ ಮುಂದೆ ನೃತ್ಯ ಮಾಡುತ್ತಿರುವ ಆ ಹೆಣ್ಣನ್ನು ನೋಡುತ್ತಿದ್ದನು. ಅವನು ಗಂಡಸೇ ತಾನೇ. ಯೌವನದ ತೀವ್ರತೆಯಲ್ಲಿ ಅವನ ಪೌರುಷವು ಮಿಡಿಯಲೇ ಮಾಡಿತು. ಏಕೆ, ಕೈಲಾಶ್ ನೆನೆಸಿದರೆ ಕೂಡ ಜೇಡಿ ಅವನಿಗೆ ಕೊಡುವ ಸಂಬಳವನ್ನಿಟ್ಟುಕೊಂಡು ಹಣ ಕೊಟ್ಟು ಇಂದು ಒಂದು ದಿನ ಆ ಹೆಣ್ಣನ್ನು ಬೆಲೆಗೆ ಕೊಂಡುಕೊಳ್ಳಬಹುದು. ಅದಕ್ಕೆ ಜೇಡಿ ಕೂಡ ಯಾವುದೇ ಆಕ್ಷೇಪ ವ್ಯಕ್ತಪಡಿಸುವುದಿಲ್ಲ. ಏಕೆಂದರೆ ಇತರರ ಇಷ್ಟ ಕಷ್ಟಗಳಲ್ಲಿ ತಲೆ ಹಾಕುವುದು ಅವನಿಗೆ ಇಷ್ಟವಿಲ್ಲದ ವಿಷಯ. ಆದರೂ ಕೈಲಾಶ್ ನೋಡುವುದರ ಜೊತೆಗೆ ನೋಡಿ ಜೊಲ್ಲು ಸುರಿಸುವುದನ್ನು ಮಾತ್ರ ಮಾಡುತ್ತಾನೆ. ಅದನ್ನು ಮೀರಿ ಎಲ್ಲೇ ಮೀರುವುದಿಲ್ಲ. ಆ ವಿಷಯದಲ್ಲಿ ಅವನ ಗುರುವಿನಂತೆಯೇ ಅವನು ಕೂಡ. ನಾವು ಯಾರೊಂದಿಗೆ ಹೆಚ್ಚು ಸೇರುತ್ತೇವೆಯೋ ಅವರಂತೆಯೇ ನಮ್ಮ ಗುಣವು ಬರುತ್ತದೆ ಎಂದು ಹೇಳುತ್ತಾರೆ. ಅದರಂತೆ ಈ ವಿಷಯದಲ್ಲಿ ಜೇಡಿಯ ಗುಣವೇ ಕೈಲಾಶ್ಗೆ ಬಂದುಬಿಟ್ಟಿದೆ. ಇವರು ಮಾತ್ರವಲ್ಲ, ಪುರುಷರಲ್ಲಿ ಕೆಲವರನ್ನು ಹೊರತುಪಡಿಸಿ ಇನ್ನು ಹಲವರು ತಮಗಾಗಿ ಬರಲಿರುವ ಹೆಂಡತಿಗಾಗಿ ಮತ್ತು ಪ್ರೇಯಸಿಗಾಗಿ ತಮ್ಮ ಪೌರುಷವನ್ನು ಕಾಪಾಡಿಯೇ ಇಟ್ಟುಕೊಂಡಿರುತ್ತಾರೆ. ಮರುದಿನ ಬೆಳಿಗ್ಗೆ ಕೋಟ್ ಸೂಟ್ ಧರಿಸಿ ಹೊರಡುತ್ತಿದ್ದನು ಜೇಡಿ. ಕೈಲಾಶ್ ಸಿದ್ಧನಾಗಿ ಅವನಿಗಾಗಿ ಕಾಯುತ್ತಿರಲು ಇಬ್ಬರೂ ಹೊರಟು ಸ್ವಲ್ಪ ಸಮಯದಲ್ಲೇ ಆ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯುವ ಸ್ಥಳಕ್ಕೆ ತಲುಪಿದರು. ಬಹಳಷ್ಟು ನಟ ನಟಿಯರು ಭಾಗವಹಿಸುವ ಅತಿದೊಡ್ಡ ಕಾರ್ಯಕ್ರಮ ಅದು. ಮುಂಚೂಣಿಯ ನಟ ನಟಿಯರು ಕುಳಿತಿರಲು ಅವರ ಹಿಂದೆ ಅಭಿಮಾನಿಗಳ ದಂಡು. ಅಷ್ಟು ಜನರು ಅಲ್ಲಿ ಸೇರಿದ್ದಕ್ಕೆ ಕಾರಣ ಜೇಡಿ ಒಬ್ಬನೇ. ಅವನನ್ನು ನೋಡಬೇಕು ಎಂಬ ಕಾತರದಿಂದಲೇ ಜಮಾಯಿಸಿ ಬಂದಿದ್ದರು. ನಟ ನಟಿಯರಿಗೂ ಇಲ್ಲದ ಕ್ರೇಜ್ ಅವನಿಗೆ, ಅವನ ಸೌಂದರ್ಯಕ್ಕೆ ಮತ್ತು ಸ್ಮೈಲ್ಗೆ. ಅವನು ಸಮಾರಂಭ ನಡೆಯುತ್ತಿದ್ದ ಬೃಹತ್ ಸಭಾಂಗಣದೊಳಗೆ ಪ್ರವೇಶಿಸುತ್ತಿದ್ದಂತೆಯೇ ಎಲ್ಲರೂ ಕರತಾಂಡನ ಮಾಡಿ ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದರು. ತನ್ನನ್ನು ನೋಡಲು ಬಂದಿರುವ ಅಭಿಮಾನಿಗಳನ್ನು ನೋಡಿ ಕೈ ಬೀಸಿದವನು ಲಘುವಾಗಿ ಮುಗುಳ್ನಕ್ಕನು. ಅದರಿಂದ ಪುಳಕಿತರಾದವರು ಇನ್ನಷ್ಟು ಕೂಗಿ ಹರ್ಷೋದ್ಗಾರ ಮಾಡಿದರು. ಇದರಿಂದ ದೊಡ್ಡ ದೊಡ್ಡ ಸುಂದರ ನಟರಿಗೂ ಕೂಡ ಅವನ ಮೇಲೆ ಹೊಟ್ಟೆ ಕಿಚ್ಚು. ಆದರೂ ಅವನ ಮೇಲಿರುವ ಗೌರವವೋ ಅಥವಾ ಭಯವೋ ಗೊತ್ತಿಲ್ಲ, ಯಾವುದೋ ಒಂದು ಕಾರಣಕ್ಕೆ ಅವರು ಎದ್ದು ನಿಂತರು. ಅದ್ಯಾವುದನ್ನು ಒಂದು ಲೆಕ್ಕಕ್ಕೂ ತೆಗೆದುಕೊಳ್ಳದವನು ಒಂದು ಬಬಲ್ ಗಮ್ಮನ್ನು ಬಾಯಿಗೆ ಹಾಕಿಕೊಂಡು ಜಗಿಯುತ್ತಾ ಕಾಲ್ಮೇಲೆ ಕಾಲು ಹಾಕಿ ಕುಳಿತು ಬಿಟ್ಟನು.
ಅವನ ಪಕ್ಕದಲ್ಲಿ ಕುಳಿತನು ಕೈಲಾಶ್. ಆ ಸಮಯದಲ್ಲಿ ಸೌಂದರ್ಯದ ಬೊಂಬೆಯಂತೆ ಅಲ್ಲಿಗೆ ಬಂದಳು ಓರ್ವ ಮುಂಚೂಣಿಯ ನಟಿ. ಜೇಡಿಯನ್ನು ಕಂಡ ಕೂಡಲೇ ಮುಗುಳ್ನಕ್ಕಳು. ಆದರೆ ಅವನಾದರೋ ಅವಳನ್ನು ಒಂದು ಲೆಕ್ಕಕ್ಕೂ ತೆಗೆದುಕೊಳ್ಳದೆ ತನ್ನ ಕೈಯಲ್ಲಿದ್ದ ಮೊಬೈಲ್ ಫೋನ್ ನೋಡುತ್ತಿರಲು ನೇರವಾಗಿ ಅಲ್ಲಿಗೆ ಬಂದವಳು, ಎಕ್ಸ್ಕ್ಯೂಸ್ ಮೀ, ನೀವು ಸರ್ ಅವರ PA ತಾನೇ? ಆಮೇಲೆ ಯಾಕೆ ಇಲ್ಲಿ ಕುಳಿತಿದ್ದೀರಾ? ಇದು ಸೆಲೆಬ್ರಿಟೀಸ್ ಪ್ಲೇಸ್, ಅದಕ್ಕೆ ನಾನೇ ಇಲ್ಲಿ ಕೂರಬೇಕು. ನೀವು ಸ್ವಲ್ಪ ಹಿಂದೆ ಹೋಗಿ ಕೂತ್ಕೊಳ್ಳಿ ಎಂದು ಕೈಲಾಶ್ನನ್ನು ನೋಡಿ ಹೇಳಿದಳು. ಇದನ್ನು ಕೇಳಿದ ಕೈಲಾಶ್ಗೂ ಸ್ವಲ್ಪ ಮುಜುಗರವೇ ಆಯಿತು. ವಾಸ್ತವವಾಗಿ ನಟ ನಟಿಯರು, ನಿರ್ಮಾಪಕರು ಅವರು ಮಾತ್ರ ಕೂರುವುದಕ್ಕಾಗಿಯೇ ಆ ಸೀಟುಗಳು. PA, ಅಸಿಸ್ಟೆಂಟ್ ಎಲ್ಲರೂ ಹೊರಗೆ ಕಾಯುತ್ತಿದ್ದಾರೆ. ಆದರೆ ಅವನ ಗುರು ತಾನೇ ಬಿಡದೆ ಎಳೆದುಕೊಂಡು ಬಂದು ಬಿಡುತ್ತಾನಲ್ಲ. ಜೇಡಿ ಹಾಗೆ ತನಗೆ ಸಿಗುವ ಗೌರವ ಮತ್ತು ಬೆಲೆ ತನ್ನೊಂದಿಗಿರುವವರಿಗೂ ಸಿಗಬೇಕು ಎಂದು ಆರಿಸುವವನು. ಅದರಲ್ಲಿ ಮುಖ್ಯವಾದವನು ಈ ಕೈಲಾಶ್. ಕೈಲಾಶ್ನನ್ನು ಅವನು ಹಿಂಡಿ ಹಿಪ್ಪೆ ಮಾಡಿ ಕಷ್ಟ ಕೊಡುತ್ತಾನೆ. ಬೇಕಾದರೆ ಅಸಹ್ಯವಾಗಿಯೂ ಬೈಯುತ್ತಾನೆ. ಆದರೆ ಬೇರೆ ಯಾರಾದರೂ ಹೀಗೆ ಮಾಡಿದರೆ ಒಳಗೆ ಮಲಗಿರುವ ಸಿಂಹ ಹೊರಬಂದು ಕಚ್ಚಿ ಸೀಳಿಬಿಡುತ್ತದೆ. ಈಗ ಆ ಸೀಟಿನಿಂದ ಏಳಲು ಆಗದೆ ಏನು ಮಾಡಬೇಕೆಂದು ತಿಳಿಯದೆ ಜೇಡಿಯನ್ನು ನೋಡಿದನು ಕೈಲಾಶ್. ಅವನು ಫೋನ್ನಿಂದ ಕಣ್ಣು ತೆಗೆಯದೆ ಹಾಗೆಯೇ ಕುಳಿತಿರಲು ಕೈಲಾಶ್ ಇನ್ನೂ ಕುಳಿತಿರುವುದನ್ನು ಕಂಡು ಸಿಟ್ಟಾದವಳು, ಹಲೋ, ನಿನ್ನನ್ನೇ ಹೇಳ್ತಿರೋದು, ಪ್ಲೀಸ್ ಗೆಟ್ ಔಟ್ ಎಂದು ಆಕೆ ಸ್ವಲ್ಪ ಅಧಿಕಾರವಾಣಿಯಿಂದ ಹೇಳಿದಳು. ಕೂಡಲೇ ಬಾಸ್ ಎಂದು ಕರೆದನು ಕೈಲಾಶ್. ಏಕೆಂದರೆ ಅವನ ಅನುಮತಿ ಇಲ್ಲದೆ ಈಗ ಎದ್ದರೆ ಕಾಲನ್ನು ಮುರಿದು ಶಾಶ್ವತವಾಗಿ ಮಲಗಿಸಿಬಿಡುತ್ತಾನೆ ಎಂಬ ಕಾರಣಕ್ಕೆ. ಆಗಷ್ಟೇ ತನ್ನ ಫೋನ್ನಿಂದ ಕಣ್ಣುಗಳನ್ನು ಮೇಲಕ್ಕೆತ್ತಿ ಎದುರು ನಿಂತಿದ್ದವಳನ್ನು ಲಘುವಾಗಿ ತಲೆವಾಲಿ ದೃಷ್ಟಿ ಮೇಲಕ್ಕೆತ್ತಿ ನೋಡಿದನು ಜೇಡಿ. ಅವನ ಬೂದು ಬಣ್ಣದ ಕಣ್ಣುಗಳಲ್ಲಿ ಕೋಪದ ಛಾಯೆಯಾಗಿ ಕೆಂಪು ಬಣ್ಣ ಆವರಿಸಿಕೊಳ್ಳುತ್ತಿತ್ತು. ಇದನ್ನು ಕಂಡ ಅವಳಿಗಾದರೋ ಅರಿಯದ ಒಂದು ಭಯ ಅವಳ ಹೃದಯವನ್ನು ನಡುಗಿಸಿತು. ಕೂಡಲೇ ಇಟ್ಸ್ ಓಕೆ, ನೋ ಪ್ರಾಬ್ಲಮ್ ಎಂದು ಕೈಲಾಶ್ನನ್ನು ನೋಡಿ ಹೇಳಿದವಳು ಭಯದಲ್ಲಿ ಎಂಜಲು ನುಂಗಿ ತಡಬಡಾಯಿಸುತ್ತಾ ಹಿಂದಿನ ಸೀಟಿಗೆ ಹೋಗಿ ಕುಳಿತುಕೊಂಡಳು. ಅದರ ನಂತರ ಫಂಕ್ಷನ್ ಶುರುವಾಯಿತು. ಅದೊಂದು ಅವಾರ್ಡ್ ಫಂಕ್ಷನ್ ಎಂದು ಹೇಳುವುದಕ್ಕಿಂತ ಒಂದು ಚಲನಚಿತ್ರೋತ್ಸವ ಎಂದು ಹೇಳಬಹುದು. ಬಿಡುಗಡೆಯಾಗಿ 100 ದಿನಗಳ ಕಾಲ ಬಿಡದೆ ಓಡಿ ಮಾಸ್ ತೋರಿಸುತ್ತಿರುವ ಸಿನಿಮಾ. ಇಂದಿಗೂ ಥಿಯೇಟರ್ನಲ್ಲಿ ಜನಸಂದಣಿ ತುಂಬಿ ತುಳುಕುತ್ತಿದೆ. ಕೋಟಿಗಟ್ಟಲೆ ಕಲೆಕ್ಷನ್. ಅದರ ನಿರ್ಮಾಪಕ ಮತ್ತು ನಿರ್ದೇಶಕನೇ ಅವನು. ಒಟ್ಟಿನಲ್ಲಿ ಅವನನ್ನು ಗೌರವಿಸಲೇ ಈ ಸಮಾರಂಭ. ಇಂತಹ ಫಂಕ್ಷನ್ಗಳಿಗೇನೂ ಅವನು ದೊಡ್ಡದಾಗಿ ಆಸಕ್ತಿ ವಹಿಸಿ ಪಾಲ್ಗೊಳ್ಳುವುದಿಲ್ಲ. ಆದರೆ ಇಂದು ಅವನು ಇಲ್ಲಿಗೆ ಬಂದಿದ್ದೇ ಒಬ್ಬನ ಹೊಟ್ಟೆ ಕಿಚ್ಚನ್ನು ನೋಡಿ ಒಳಗೊಳಗೆ ಸಂತೋಷ ಪಡಲೆಂದೇ. ಅದರಂತೆಯೇ ಸ್ಟೇಜ್ ಮೇಲಿದ್ದ ಆಂಕರ್ ಅವನನ್ನು ಹೊಗಳಿ ಹೊಗಳಿ ಸುಸ್ತಾಗಿ ಅಂತಿಮವಾಗಿ ಅವನಿಗೆ ಆಗಿರುವ ಪ್ರಶಸ್ತಿಯನ್ನು ಘೋಷಿಸಲಾಗಿ ಎದ್ದು ವೇದಿಕೆಯತ್ತ ನಡೆದನು ಜೇಡಿ. ಇದೇ ವೇಳೆ ಜೇಡಿ ಎಂದು ಅಲ್ಲಿದ್ದ ಅಭಿಮಾನಿ ಬಳಗ ಘೋಷಣೆ ಕೂಗಿತು. ಆದರೆ ಅವನಾದರೋ ಸ್ವಲ್ಪ ದೂರದಲ್ಲಿ ಕುಳಿತಿದ್ದ ಸುಶಾಂತ್ ಎಂಬುವವನನ್ನು ನೋಡಿದನು. ಅವನ ಮುಖದಲ್ಲಿ ಸೋಲಿನ ಛಾಯೆ. ಮುಖ ಕಪ್ಪಿಟ್ಟುಕೊಂಡು ಜೇಡಿಯನ್ನು ಅವನು ದುರುಗುಟ್ಟಿ ನೋಡಿದನು. ಅದೇ ಸಮಯದಲ್ಲಿ, ಇಲ್ಲಿ ವರ್ಷಿಕಾ, ಯಾರ್ಲಾ ನೀವು? ಯಾಕ್ಲಾ ನನ್ನ ಕಿಡ್ನ್ಯಾಪ್ ಮಾಡಿದ್ರಿ? ಹೌದು, ಗನ್ನಿಂದ ನನಗೆ ಇಂಜೆಕ್ಷನ್ ಕೊಟ್ಟ ಆ ಮುಖವಾಡದವನು ಎಲ್ಲಿದ್ದಾನೋ ಎಂದು ಗಟ್ಟಿಯಾಗಿ ಕಿರುಚಾಡುತ್ತಿದ್ದಳು. ದಿ ಬೆಸ್ಟ್ ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರ್ ಅವಾರ್ಡ್ ಗೋಸ್ ಟು ಜೇಡಿ. ಜೇಡಿ ಸರ್, ಕಮ್ ಟು ಸ್ಟೇಜ್ ಎಂಬ ಅನೌನ್ಸ್ಮೆಂಟ್ ಬಂದ ತಕ್ಷಣ ಎದ್ದವನು ತನ್ನ ಕೋಟನ್ನು ಒಮ್ಮೆ ಕೊಳವಿಕೊಂಡು ವೇದಿಕೆಯತ್ತ ನಡೆದನು. ಅವನು ಎದ್ದ ತಕ್ಷಣ ಹಿಂದಿದ್ದ ಅಭಿಮಾನಿಗಳ ಬಳಗವು ಹರ್ಷೋದ್ಗಾರ ಮಾಡುತ್ತಾ ಕೂಗಲು ಅವನ ಗಾಂಭೀರ್ಯದ ನಡಿಗೆಗೂ ಅಭಿಮಾನಿಗಳ ದಂಡೇ ಇದೆ. ವೇದಿಕೆಯತ್ತ ನಡೆದವನು ಅಲ್ಲಿ ಸ್ವಲ್ಪ ದೂರದಲ್ಲಿ ಕುಳಿತಿದ್ದ ಸುಶಾಂತ್ ಎಂಬುವವನನ್ನು ನೋಡಿದನು. ಸುಶಾಂತ್ ಮುಖದಲ್ಲಿ ಸಿಟ್ಟು ಕೋಪದಿಂದ ಕಪ್ಪಾಗಿತ್ತು. ಅವನು ಜೇಡಿಯನ್ನು ದುರುಗುಟ್ಟಿಕೊಂಡು ನೋಡಿದನು. ಅವನು ಜೇಡಿ ತರಹನೇ. ತಾನೇ ನಿರ್ಮಾಪಕನಾಗಿ ನಿರ್ದೇಶಕನ ಕೆಲಸವನ್ನು ಮಾಡುವವನು.
ಅವನೂ ಕೂಡ ಕಠಿಣ ಶ್ರಮದಿಂದ ಒಂದು ಚಿತ್ರವನ್ನು ನಿರ್ಮಿಸಿ ಬಿಡುಗಡೆ ಮಾಡಿದ್ದನು. ಇಬ್ಬರ ಚಲನಚಿತ್ರವು ಒಂದೇ ದಿನ ಬಿಡುಗಡೆಯಾಗಿತ್ತು. ಆದರೆ ಅವನ ಚಿತ್ರ ನೆಲಕಚ್ಚಿತ್ತು. ಆದರೆ ಅಷ್ಟೊಂದು ಕೆಟ್ಟ ಚಿತ್ರವೇನೂ ಆಗಿರಲಿಲ್ಲ. ಒಳ್ಳೆಯ ಕಥಾವಸ್ತು ಇರುವ ಚಿತ್ರವೇ. ಆದರೂ ಸೋಲನ್ನು ಅನುಭವಿಸಿತು. ಅದಕ್ಕೆ ಕಾರಣ ಜೇಡಿ ಎಂದು ಅವನಿಗೂ ಚೆನ್ನಾಗಿ ಗೊತ್ತು. ಆದರೂ ಅವನನ್ನು ಏನೂ ಮಾಡಲು ಸಾಧ್ಯವಿಲ್ಲದ ಅಸಹಾಯಕತೆ, ಅವನ ಮುಖದಲ್ಲಿದ್ದ ಆ ಅಸೂಯೆಯ ಭಾವನೆಯನ್ನು ನೋಡಿ ಒಳಗೊಳಗೆ ತೃಪ್ತಿಪಡುತ್ತಾ ಜೇಡಿ ವೇದಿಕೆಯ ಮೇಲೆ ಹೋಗಿ ಆ ಪ್ರಶಸ್ತಿಯನ್ನು ಪಡೆದನು. ಕೆಳಗಿಳಿಯಲು ಮುಂದಾದಾಗ, ಸರ್, ಜೇಡಿ ಸರ್, ಪ್ಲೀಸ್, ನಿಮ್ಮ ಅಭಿಮಾನಿಗಳಿಗಾಗಿ ಒಂದೆರಡು ಮಾತುಗಳು ಎಂದು ಮೈಕನ್ನು ಅವನ ಮುಂದೆ ಚಾಚಲು ಅದರಲ್ಲಿ ಇಷ್ಟವಿಲ್ಲದಿದ್ದರೂ ಜೇಡಿ 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 ಎಂದು ಕೂಗುತ್ತಾ ಕರತಾಡನ ಮಾಡುತ್ತಿದ್ದ ಜನರಿಗಾಗಿ ಆ ಮೈಕನ್ನು ಈಸ್ಕೊಂಡವನು ತನ್ನ ಅಭಿಮಾನಿಗಳನ್ನು ನೋಡಿ, ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್, ಸಿನಿಮಾ ನೋಡಿ ಎಂಜಾಯ್ ಮಾಡಿ, ಬಟ್ ಅದರಲ್ಲೇ ತುಂಬ ಇನ್ವಾಲ್ವ್ ಆಗಬೇಡಿ. ನಿಮಗಂತ ಒಂದು ಲೈಫ್ ಇದೆ, ಅದರ ಬಗ್ಗೆ ಯೋಚಿಸಿ ಮುಂದೆ ಬರಲು ನೋಡಿ. ಇಟ್ಸ್ ಮೈ ಸ್ಮಾಲ್ ಅಡ್ವೈಸ್ ಎಂದು ಅವನು ಹೇಳಿ ಮುಗಿಸಿದ ತಕ್ಷಣ ವಾವ್ ಎಂದು ಇನ್ನಷ್ಟು ಜೋರಾಗಿ ಕೂಗಿದರು. ಎಷ್ಟು ಜನ ತಮ್ಮ ಅಭಿಮಾನಿಗಳು ಚೆನ್ನಾಗಿರಬೇಕು ಎಂದು ಯೋಚಿಸುತ್ತಾರೆ. ಅದರಲ್ಲೂ ಜೇಡಿ ಬಾಯಿಂದ ಇಂತಹ ಮಾತುಗಳು ಬಂದದ್ದು ಅವರಲ್ಲಿ ಅತೀವ ಸಂತೋಷವನ್ನು ಉಂಟು ಮಾಡಿತ್ತು. ಆಮೇಲೆ ಒಂದು ನಿಮಿಷವೂ ಮೇಲೆ ನಿಲ್ಲದೆ ನೇರವಾಗಿ ಕೆಳಗಿಳಿದವನು ಯಾರನ್ನೂ ಲೆಕ್ಕಿಸದೆ ಹೊರಗೆ ಬಂದು ಬಿಟ್ಟನು. ಆಗ ಅಲ್ಲಿ ಹೊರಗಡೆ ಯಾರೊಂದಿಗೋ ಫೋನ್ನಲ್ಲಿ ಮಾತನಾಡುತ್ತಿದ್ದ ಕೈಲಾಶ್ ಇವನನ್ನು ನೋಡಿದ ಕೂಡಲೇ ಕಿವಿಯಿಂದ ಫೋನನ್ನು ಕೆಳಗಿಳಿಸಿದವನು, ಬಾಸ್, ಆ ಹುಡುಗಿಗೆ ಎಚ್ಚರವಾಗಿದೆಯಂತೆ ಎಂದು ಎಳೆಯಲು, ಅದಕ್ಕೀಗೇನು ಎಂದು ಕೇಳಿದನು ಜೇಡಿ. ಅದಲ್ಲ ಬಾಸ್, ನನ್ನನ್ನು ಏಕೆ ಕಿಡ್ನ್ಯಾಪ್ ಮಾಡಿದ್ರಿ ಅಂತ ಕೂಗಿ ರಂಪಾಟ ಮಾಡ್ತಾ ಇದ್ದಾಳಂತೆ. ಅದಕ್ಕೆ ನಮ್ಮ ಹುಡುಗರು ಏನು ಮಾಡೋದು ಅಂತ ಕೇಳ್ತಾ ಇದ್ದಾರೆ ಎಂದು ಕೈಲಾಶ್ ಹೇಳಿದಾಗ, ಉಶ್ ಬಾ, ಗೊತ್ತಿಲ್ಲದೆ ಕಿಡ್ನ್ಯಾಪ್ ಮಾಡಿಬಿಟ್ಟಿ ಅಂತ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಅವಳನ್ನು ಕರ್ಕೊಂಡೋಗಿ ಬಿಟ್ಟು ಬರಲು ಹೇಳು ಎಂದು ಹೇಳಿ ಜೇಡಿ ಕಾರಿನತ್ತ ನಡೆದು ಹೋಗುತ್ತಿರುವಾಗ ಅವನ ಕೈಲಿದ್ದ ಫೋನ್ ಲೈನ್ ಕಟ್ ಆಗದೆ ಹಾಗೆಯೇ ಇರಲು ಆ ಕಡೆಯಿಂದ ಮಾತನಾಡುತ್ತಿದ್ದವನು, ಏನು ಬಾಸ್ ಹೀಗೆ ಹೇಳ್ತಿದ್ದಾರೆ, ಅವರು ಹೇಳಿದ ಹಾಗೆ ಆ ಹುಡುಗಿಯನ್ನು ತಗೊಂಡು ಹೋಗಿ ಬಿಟ್ಟು ಬರಲ್ಲ ಎಂದು ಕೇಳಲು, ಲೇ ದಡ್ಡ ಮುಂಡೆದೆ, ಆ ಹುಡುಗಿನ ತಗೊಂಡು ಹೋಗಿ ಬಿಟ್ಟರೆ ಆಮೇಲೆ ನಿನ್ನ ಪ್ರಾಣ ಬಿಡಬೇಕಾಗುತ್ತೆ. ಅವರು ಕೋಪದಲ್ಲಿ ಹೇಳ್ಬಿಟ್ಟು ಹೋಗ್ತಿದ್ದಾರೆ ಕಣ್ಲ, ಇನ್ನು ಸ್ವಲ್ಪ ಹೊತ್ತಲ್ಲಿ ನಾವು ಅಲ್ಲಿಗೆ ಬರ್ತೀವಿ, ಭದ್ರವಾಗಿ ನೋಡ್ಕೊ, ಇಲ್ಲಾಂದರೆ ಸಾಯ್ತೀಯ ಎಂದು ಹೇಳಿ ಫೋನ್ ಇಟ್ಟವನು ವೇಗವಾಗಿ ಹೋಗಿ ಜೇಡಿಯೊಂದಿಗೆ ಕಾರ್ನಲ್ಲಿ ಹೊರಟನು. ಇತ್ತ ಎಚ್ಚರವಾಗಿ ಕಣ್ಣು ತೆರೆಯಲಾಗದೆ ಕಷ್ಟಪಟ್ಟು ಕಣ್ಣು ತೆರೆದ ವರ್ಷಿಕಾ, ಅಯ್ಯೋ, ನಾವು ಜೀವಂತವಾಗಿದ್ದೀವಾ ಅಥವಾ ಸತ್ತೋಗಿದ್ದೀವಾ ಎಂದು ಗೊಂದಲಕ್ಕೊಳಗಾದಳು. ಅವಳ ಸುತ್ತಲೂ 4 ಜನ ಬಾಡಿಗಾರ್ಡ್ಗಳು ನಿಂತಿದ್ದನ್ನು ಕಂಡವಳು ಆಗಲೇ ತಾನು ಕಿಡ್ನ್ಯಾಪ್ ಆಗಿದ್ದೇನೆ ಎಂಬುದನ್ನು ಅರಿತುಕೊಂಡಳು. ಏ, ಯಾರೋ ನೀವು, ನನ್ನನ್ನು ಯಾಕೆ ಕಿಡ್ನ್ಯಾಪ್ ಮಾಡಿದ್ರಿ ಎಂದು ಅವಳು ಕೂಗಲು ಅವರು ಏನೂ ಮಾತನಾಡದೆ ಕಲ್ಲಿನ ಮೂರ್ತಿಗಳಂತೆ ನಿಂತಿದ್ದರು. ಇವರೇನು ಒಬ್ಬೊಬ್ಬರು ಗುಂಡ್ಕಲ್ ತರಹ ಇದ್ಕೊಂಡು ಕಿವುಡರ ಹಾಗೆ ನಿಂತಿದ್ದಾರಲ್ಲ ಎಂದು ಯೋಚಿಸಿದವಳಿಗೆ ಆಗಲೇ ರಾತ್ರಿಯಲ್ಲಿ ಆ ಬೂದು ಬಣ್ಣದ ಕಣ್ಣುಗಳ ಒಡೆಯ ತನ್ನ ಮೇಲೆ ಅಟ್ಯಾಕ್ ಮಾಡಿದ್ದು ನೆನಪಿಗೆ ಬಂತು. ಅವನು ಯಾರಿರಬಹುದು? ಒಂದು ವೇಳೆ ಆ ಜೀವ ಆಗಿರ್ತಾನಾ? ನಾನು ಅವನನ್ನು ಮದುವೆಯಾಗುವುದಿಲ್ಲ ಎಂದು ಹೇಳಿದ್ದಕ್ಕೆ ನನ್ನನ್ನು ಕಿಡ್ನ್ಯಾಪ್ ಮಾಡಿಕೊಂಡು ಬಂದಿದ್ದಾನಾ ಎಂದು ಯೋಚಿಸಿದವಳು, ಲೇ, ನಿನ್ನೆ ರಾತ್ರಿ ನನ್ನನ್ನು ಕಿಡ್ನ್ಯಾಪ್ ಮಾಡಿದ ಆ ಮುಖವಾಡದವನು ಎಲ್ಲಿದ್ದಾನೋ, ಎಲ್ಲಿ ಹೋದ ಅವನು ಎಂದು ಮತ್ತೆ ಮತ್ತೆ ಅವರನ್ನು ಕಾಡತೊಡಗಿದಳು. ಒಂದು ಹಂತದ ಮೇಲೆ ಅವಳ ವಟವಟ ಮಾತಿನ ಕಿರಿಕಿರಿ ತಡೆಯಲಾಗದೆ ಒಬ್ಬ ಬಾಡಿಗಾರ್ಡ್ ಕೈಲಾಶ್ಗೆ ಫೋನ್ ಮಾಡಿ ಹೇಳಿದ್ದನು, ಸ್ವಲ್ಪ ಹೊತ್ತು ಸುಮ್ಮನಿರಮ್ಮ, ಈಗ ನಮ್ಮ ಬಾಸ್ ಬರ್ತಾರೆ, ನೀನು ಏನೇ ಕೇಳೋದಿದ್ರೂ ಅವರ ಹತ್ತಿರಾನೇ ಕೇಳು ಎಂದು ಹೇಳಿ ಅವಳ ಬಾಯಿ ಮುಚ್ಚಿಸಿದ್ದನು. ಬರಲಿ ಬರಲಿ, ಇವತ್ತು ಐತೆ ಅವನಿಗೆ ಎಂದು ವರ್ಷಿಕಾ ಹಲ್ಲು ಮಸೆಯುತ್ತಾ ಯೋಚಿಸುತ್ತಿದ್ದಳು. ಆ ಸಮಯದಲ್ಲಿ ಜೋರಾದ ಶೂ ಶಬ್ದವೊಂದು ಕೇಳಿಸಿತು. ತಿರುಗಿ ನೋಡಿದ ವರ್ಷಿಕಾಳ ಕಣ್ಣುಗಳು ಆಶ್ಚರ್ಯದಿಂದ ಅಗಲವಾಗಿ ಆಘಾತದಿಂದ ಹೆಪ್ಪುಗಟ್ಟಿದಳು. ಜೇಡಿಯೇ ಅವಳ ಕಡೆಗೆ ಗಟ್ಟಿಯಾದ ಹೆಜ್ಜೆಗಳನ್ನಿಡುತ್ತಾ ತನ್ನ ಬೂದು ಬಣ್ಣದ ಚೂಪಾದ ಕಣ್ಣುಗಳಿಂದ ಅವಳನ್ನೇ ನುಂಗುವಂತೆ ನೋಡುತ್ತಾ ನಡೆದು ಬಂದನು.
ಅವನನ್ನು ನೋಡಿದ ತಕ್ಷಣವೇ ಅವಳಿಗೆ ತಿಳಿದು ಹೋಯಿತು, ಇವರು ಜೇಡಿ ಅಲ್ವಾ ಎಂದು ಆಶ್ಚರ್ಯಚಕಿತಳಾದಳು. ಅವನನ್ನು ಗೊತ್ತಿಲ್ಲದವರು ಯಾರೂ ಇರಲು ಸಾಧ್ಯವಿಲ್ಲ. ಅದರಲ್ಲೂ ಯುವತಿಯರ ಪಾಲಿಗೆ ಅವನು ಡ್ರೀಮ್ ಬಾಯ್. ಅವಳ ಕಾಲೇಜಿನಲ್ಲೇ ಅವನಿಗೆ ಸಾಕಷ್ಟು ಅಭಿಮಾನಿಗಳಿದ್ದಾರೆ. ಇದನ್ನೆಲ್ಲ ನೆನೆಸಿಕೊಂಡವಳಿಗೆ ಮರುಕ್ಷಣವೇ ಪ್ರಾಣ ಹೋಗುವಷ್ಟು ಭಯ. 2 ದಿನಗಳ ಹಿಂದೆಯಷ್ಟೇ ಉದ್ಯಮಿ ಜೇಡಿಗೂ ಹಾಗೂ ಒಬ್ಬ ಹುಡುಗಿಗೂ ರಹಸ್ಯ ವಿವಾಹ ಎಂದು ಸುಳ್ಳು ಸುದ್ದಿ ಬರೆದಿದ್ದ 2 ಪತ್ರಕರ್ತರನ್ನು ಕೊಂದು ಹೂತು ಹಾಕಿದ್ದನು ಜೇಡಿ. ಈ ವಿಷಯ ಪತ್ರಿಕೋದ್ಯಮದಲ್ಲಿರುವ ಅವಳೊಂದಿಗೆ ಓದುತ್ತಿದ್ದ ಸಹಪಾಠಿಯ ಅಣ್ಣನ ಮೂಲಕ ತಿಳಿದು ಬಂದಿತ್ತು. ಅಷ್ಟೇ ಅಲ್ಲದೆ ಅವನು ಒಬ್ಬ ರಾಕ್ಷಸ, ಅಸುರ, ಮಾನವೀಯತೆ ಇಲ್ಲದವನು ಎಂದೆಲ್ಲ ಮಾತನಾಡಿಕೊಂಡಿದ್ದರು. ಇದನ್ನೆಲ್ಲ ಕೇಳಿದಾಗಲೂ ಅವಳಿಗೆ ಅವನ ಮೇಲೆ ಸ್ವಲ್ಪ ಭಯ ಉಂಟಾಗಿತ್ತು. ಆದರೆ ಈಗ ಅವನನ್ನು ನೇರವಾಗಿ ನೋಡುತ್ತೇನೆ ಎಂದು ಅವಳು ಕನಸಿನಲ್ಲೂ ಯೋಚಿಸಿರಲಿಲ್ಲ. ಆದರೆ ನಿಜಕ್ಕೂ ನೇರವಾಗಿ ನೋಡಲು ಸುರದ್ರೂಪಿಯಾಗಿಯೇ ಇದ್ದನು ಜೇಡಿ. ಆದರೆ ಅದೇ ಅವಳಿಗೆ ಭಯವನ್ನುಂಟು ಮಾಡುತ್ತಿತ್ತು. ಅದರಲ್ಲೂ ಅವನ ಆ ಬೂದು ಬಣ್ಣದ ಕಣ್ಣುಗಳು ಅವಳನ್ನು ನಡುಗುವಂತೆ ಮಾಡಿದವು. ಸಿಂಹದಂತೆ ಗಾಂಭೀರ್ಯದಿಂದ ನಡೆದು ಬಂದವನು ಅವಳ ಮುಂದೆ ಬಂದು ನಿಂತು ಒಮ್ಮೆ ತನ್ನ ಕಣ್ಣುಗಳಿಂದ ಹಗುರವಾಗಿ ಆ ಜಾಗವನ್ನು ಸುತ್ತಲೂ ನೋಡಿದನು. ಅದನ್ನು ಅರ್ಥ ಮಾಡಿಕೊಂಡ ಉಳಿದವರು ತಕ್ಷಣವೇ ಆ ಜಾಗವನ್ನು ಬಿಟ್ಟು ಹೊರ ನಡೆದರು. ಬಾಡಿಗಾರ್ಡ್ಗಳೆಲ್ಲರೂ ಅಲ್ಲಿಂದ ಹೋಗಿಬಿಡಲು ಈಗ ಅಲ್ಲಿರುವುದು ಜೇಡಿ ವರ್ಸಸ್ ವರ್ಷಿಕಾ ಮಾತ್ರ. ವರ್ಷಿಕಾಳ ಮನಸ್ಸಿನಲ್ಲಿ 10 ಪ್ರಶ್ನೆಗಳು, ಗೊಂದಲಗಳು. ಇವರು ಯಾಕೆ ನನ್ನನ್ನು ಕಿಡ್ನ್ಯಾಪ್ ಮಾಡಬೇಕು? ನಾನು ಅಷ್ಟೊಂದು ವರ್ತ್ ಇಲ್ವಲ್ಲ? ಅಯ್ಯೋ ದೇವ್ರೇ, ನನ್ನನ್ನು ಕಾಪಾಡು ಎಂದು ಮನಸ್ಸಿನಲ್ಲೇ ಬೇಡಿಕೊಂಡಳು. ಎದುರಿಗಿರುವವನು ಸುಂದರನಾಗಿದ್ದರೂ ಅವನನ್ನು ಆರಾಧಿಸಲು ಅವಳ ಮನಸ್ಸು ಒಪ್ಪಲಿಲ್ಲ. ಅವಳು ತನ್ನ ಜಿಂಕೆಯಂತಹ ಕಣ್ಣುಗಳನ್ನು ಪಟಪಟನೆ ಮಿಟುಕಿಸುತ್ತಿರಲು ಅವಳನ್ನೇ ನೋಡುತ್ತಾ ಅವಳ ಎದುರಿಗಿದ್ದ ಸಿಂಹಾಸನದಂತಹ ಕುರ್ಚಿಯ ಮೇಲೆ ಕುಳಿತನು. ಕಾಲಿನ ಮೇಲೆ ಕಾಲು ಹಾಕಿ ಒರಗಿ ಕುಳಿತನು. ಅದನ್ನು ಕಂಡವಳು ಭಯದಲ್ಲಿ ಎಂಜಲು ನುಂಗಿದಳು. ಅವಳನ್ನು ನೇರ ಕುಳಿತು ನೋಡುತ್ತಿದ್ದನು ಜೇಡಿ. ವಯಸ್ಸಿಗೆ ತಕ್ಕ ಮೈಕಟ್ಟು, ಅದನ್ನೂ ಮೀರಿ ಅವಳೊಬ್ಬ ಸುಂದರಿ ಎಂಬುದನ್ನು ಅವಳ ದೇವತೆಯಂತಹ ಮುಖವೇ ಹೇಳದೆ ಹೇಳುತ್ತಿತ್ತು. ಅದಕ್ಕಿಂತಲೂ ಮಿಗಿಲಾಗಿ ಅವಳ ಮುಖದಲ್ಲಿದ್ದ ಮುಗ್ಧತೆ ಅವನಿಗೆ ಪೂರಕವಾಗಿ ಪರಿಣಮಿಸಿತು. ಇವಳನ್ನು ಈಸಿಯಾಗಿ ಬುಟ್ಟಿಗೆ ಹಾಕಿಕೊಂಡು ನಮ್ಮ ಕೆಲಸವನ್ನು ಸಾಧಿಸಿಕೊಳ್ಳಬಹುದು ಎಂದು ಪ್ಲಾನ್ ಮಾಡಿದನು ಜೇಡಿ. ಯಾಕೆ ನನ್ನನ್ನು ಕಿಡ್ನ್ಯಾಪ್ ಮಾಡಿದ್ರಿ ಅಂತ ಕೇಳಿಬಿಡೋಣವಾ ಎಂದು ಅವಳು ಯೋಚಿಸುತ್ತಿದ್ದಳೇ ಹೊರತು ಬಾಯಿಯಿಂದ ಮಾತುಗಳು ಹೊರಬರದೆ ನಡುಗುತ್ತಿದ್ದಳು. ಆ ಸಮಯದಲ್ಲಿ ವರ್ಷಿಕಾ, ಯುವರ್ ನೇಮ್ ಇಸ್ ಕರೆಕ್ಟ್ ಎಂದು ಕೇಳಿದನು ಜೇಡಿ. ಎಂದು ಮಾತ್ರ ತಲೆಯಾಡಿಸಿದಳು ವರ್ಷಿಕಾ. ನಿನ್ನೆ ಕೈಲಾಶ್ ತೋರಿಸಿದ ವಿಡಿಯೋವನ್ನು ನೋಡಿದ್ಯಾ ಎಂದು ಮುಂದಿನ ಪ್ರಶ್ನೆಯನ್ನು ಕೇಳಿದನು ಜೇಡಿ. ಅವನು ಯಾವುದರ ಬಗ್ಗೆ ಕೇಳುತ್ತಿದ್ದಾನೆ ಎಂಬುದು ಅರ್ಥವಾಗಲು ನೋಡಿದೆ ಎಂದು ಮೆಲುದನಿಯಲ್ಲಿ ಅವಳು ಹೇಳಲು, ಯಾಕೆ ಮಾತು ಬರೋದಿಲ್ವಾ? ಕಾಲೇಜಿನಲ್ಲಿ ಫ್ರೆಂಡ್ಸ್ ಜೊತೆ ಮಾತ್ರ ಚೆನ್ನಾಗಿ ಹರಟೆ ಹೊಡೆಯುತ್ತೀಯಾ? ಈಗೇನು ಮೌನವ್ರತವಾ ಎಂದು ಕೇಳಿದನು. ತನ್ನ ಬಗ್ಗೆ ಇರುವ ನಿಜವನ್ನು ಅವನು ಹೇಳಿದ ಕೂಡಲೇ ಬೆಚ್ಚಿ ಬಿದ್ದವಳು, ಆ ವಿಡಿಯೋವನ್ನು ನಾನು ನೋಡಿದೆ ಎಂದು ಸ್ವಲ್ಪ ಜೋರಾಗಿಯೇ ಹೇಳಿದಳು. ಅದರಲ್ಲಿ ಏನು ನೋಡಿದೆ ಎಂದು ಅವನು ಕೇಳಲು, ಇದೇನು ಪ್ರಶ್ನೆ, ಇದನ್ನು ಹೇಗೆ ಹೇಳೋದು ಎಂದು ಹಿಂಜರಿದವಳು, ಅದು ಬಂದು ಆ ಜೀವ ಇನ್ನೊಬ್ಬ ಹುಡುಗಿಯ ಜೊತೆ ಕ್ಲೋಸ್ ಆಗಿ ಇರೋದನ್ನು ನೋಡಿದೆ ಎಂದಳು ನೆಲವನ್ನು ನೋಡುತ್ತಾ. ಕ್ಲೋಸ್ ಅಂದರೆ ಹೇಗೆ ಎಂದು ಸ್ವಲ್ಪ ಬಾಗಿ ಅವಳ ಮುಖದ ಬಳಿ ತನ್ನ ಮುಖವನ್ನು ತಂದು ಹತ್ತಿರದಿಂದ ಕೇಳಿದನು ಜೇಡಿ. ಇದರಲ್ಲಿ ಅವಳಿಗೆ ಒಳಗೊಳಗೆ ಜುಮ್ ಅನಿಸಿತು. ಇದನ್ನೆಲ್ಲ ಹೇಗೆ ಹೇಳುವುದು ಎಂದು ಯೋಚಿಸಿದವಳಿಗೆ ಲಘುವಾಗಿ ಕೋಪವು ಇಣುಕಿ ನೋಡಲು, ಯಾಕೆ ನೀವು ನೋಡಿಲ್ವಾ? ನಿಮಗೆ ಗೊತ್ತಿಲ್ವಾ ಎಂದು ಪಟ್ಟನೆ ಕೇಳಿಬಿಟ್ಟಳು. ಮರುಕ್ಷಣವೇ ತನ್ನ ಶೂ ಕಾಲನ್ನು ನೆಲಕ್ಕೆ ಜೋರಾಗಿ ತಟ್ಟಿದನು ಜೇಡಿ. ಅವನ ಮುಖ ಕೋಪದಿಂದ ಕೆಂಪಾಗಿತ್ತು. ನಾನು ಕೇಳುವ ಪ್ರಶ್ನೆಗೆ ಮಾತ್ರ ಉತ್ತರ ಬರಬೇಕು. ಕ್ರಾಸ್ ಕ್ವೆಶ್ಚನ್ ಏನಾದರೂ ಬಂದರೆ ಆಮೇಲೆ ನಡೆಯುವುದಕ್ಕೆ ನಾನು ಜವಾಬ್ದಾರನಲ್ಲ ಎಂದನು ಖಡಕ್ಕಾಗಿ.
ಅದೇ ಸಮಯದಲ್ಲಿ ಬೆದರಿಸುವ ಧ್ವನಿಯಲ್ಲಿ. ಇದರಿಂದ ನಿಜಕ್ಕೂ ಬೆದರಿ ಹೋದಳು ವರ್ಷಿಕಾ. ಅಯ್ಯೋ, ಇವತ್ತು ಯಾರ ಮುಖ ನೋಡಿ ಎದ್ದೇನೋ ಗೊತ್ತಿಲ್ಲ. ಸರಿಯಾದ ಸೈತಾನನ ಹತ್ತಿರ ಬಂದು ಸಿಕ್ಕಿ ಹಾಕಿಕೊಂಡಿದ್ದೀನಿ ಎಂದುಕೊಂಡವಳು. ಅದು ಜೀವ ಒಬ್ಬ ಹುಡುಗಿಯ ಜೊತೆ ತುಂಬ ಕ್ಲೋಸ್ ಆಗಿ ಇಂಟಿಮೇಟ್ ಆಗಿದ್ದ ಎಂದು ಒಂದು ರೀತಿಯಾಗಿ ಹೇಳಿ ಮುಗಿಸಿದಳು ವರ್ಷಿಕಾ. ಆ ಜೀವ ನಾಯಿಯ ಜೊತೆ ಇದ್ದ ಆ ಹುಡುಗಿ ಯಾರು ಅಂತ ಗೊತ್ತಾ? ಅದು ನನ್ನ ವೈಫ್ ಎಂದು ಅವನು ಹೇಳಿದ ಕೂಡಲೇ ಅವಳಿಗೆ ಎದೆ ಜಲ್ ಎಂದಿತು. ಏನು, ಹೆಂಡತಿಯಾ? ಹಾಗಾದರೆ ಇವನಿಗೆ ಮದುವೆಯಾಗಿದೆಯಾ? ಆಮೇಲೆ ಯಾಕೋ ಆ ರಿಪೋರ್ಟರ್ಸ್ನ ಎಲ್ಲ ಕೊಲೆ ಮಾಡಿದ ಎಂದು ಮನಸ್ಸಿನಲ್ಲೇ ಅವಳು ಯೋಚಿಸುತ್ತಿರಲು, ಅದನ್ನು ಓದಿದವನಂತೆ, ಯಾವಾಗಲೂ ನನ್ನ ಪರ್ಸನಲ್ ವಿಷಯ ಹೊರಗಡೆ ಹೋಗೋದು ನನಗೆ ಇಷ್ಟವಿಲ್ಲ. ಆಮೇಲೆ ಅದರ ಬಗ್ಗೆ ನಿನ್ನ ಹತ್ತಿರ ಹೇಳಬೇಕಾದ ಅವಶ್ಯಕತೆಯೂ ನನಗಿಲ್ಲ. ನಾನು ನಿನ್ನನ್ನು ಎತ್ತಿಕೊಂಡು ಬಂದಿದ್ದಕ್ಕೆ ಕಾರಣ ನೀನು ಆ ಜೀವನ ಮದುವೆಯಾಗಬೇಕು ಎಂದು ಅವನು ಹೇಳಿದಾಗ, ಏನಂದೆ ಎಂದು ಬೆಚ್ಚಿ ಬಿದ್ದವಳು. ಮುಂದಿನ ಮಾತು ಆಡುವಷ್ಟರಲ್ಲಿ ಮುಂದಿನ ಬಾಂಬ್ ಸಿಡಿಸಿದನು ಜೇಡಿ. ನೀನು ಅವನನ್ನು ಮದುವೆಯಾಗಬೇಕು, ಆದರೆ ಅವನ ಜೊತೆ ಬಾಳಬಾರದು. ನೀನು ನನ್ನ ಜೊತೆನೇ ಇರಬೇಕು. ಅಂದರೆ ನಾನು ನಿನ್ನನ್ನು ಇಟ್ಟುಕೊಳ್ಳಲಿದ್ದೇನೆ ಎಂದು ಅವನು ದೃಢವಾದ ಧ್ವನಿಯಲ್ಲಿ ಹೇಳಿದ್ದನ್ನು ಕೇಳಿದವಳು, ಏನಪ್ಪ ಹೇಳ್ತಿದ್ದೀಯಾ? ಏನು ಹೇಳ್ತಾ ಇದ್ದೀಯಾ ನೀನು ಎಂದು ಆಘಾತದ ಮೇಲೆ ಆಘಾತವಾಗಿ ಓವರ್ಲೋಡ್ ಆಗಿ ತಲೆ ಗಿರ್ರೆಂದು ತಿರುಗಿ ಹಾಗೆಯೇ ಮೂರ್ಛೆ ಹೋಗಿ ಬಿದ್ದಳು. ಇದನ್ನು ಕಂಡು ಕಿರಿಕಿರಿಗೊಂಡನು ಜೇಡಿ. ಡ್ಯಾಮಿಟ್, ಈ ಹುಡುಗಿಯರಿಗೆ ಮೂರ್ಛೆ ಹೋಗೋದನ್ನು ಬಿಟ್ಟರೆ ಬೇರೇನೋ ಗೊತ್ತಿಲ್ಲ ಎಂದು ಕೋಪದಿಂದ ಅಲ್ಲು ಮಸೆದನು. ಈ ಕತೆ ಇನ್ನು ಮುಂದುವರಿಯುವುದು ಫ್ರೆಂಡ್ಸ್. ದಯವಿಟ್ಟು ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್. ಈ ಸ್ಟೋರಿ ಹೇಗಿದೆ ಅಂತ ಕಾಮೆಂಟಲ್ಲಿ ತಿಳಿಸ್ಕೊಡಿ ಪ್ಲೀಸ್.